ನೀವೆಲ್ಲ ತಪ್ಪಾಗೆ ಆಲೋಚನೆ ಮಾಡ್ತೀರಾ ರೀ. ಮಳೆ ಇಲ್ಲದೆ ಸಂಕ್ರಾಂತಿ ಬೆಳೆ ಕೈಗೆ ಬರದೆ ರೈತನ ಪರಿಸ್ಥಿತಿ ನೋಡೋಕ್ಕಾಗದೆ ಹೋರಾಟ ಮಾಡಿದ್ದು. ಆ ಹೋರಾಟ ಅವಾಗಲೇ ಮಾಡಬೇಕಾಗಿತ್ತ. ಮಳೆಗಾಲದಲ್ಲಿ ಮಳೆ ಬರದೇ ಇದ್ದರೆ, ಬೇಸಿಗೆ ಕಾಲದಲ್ಲಿ ಬಿಸಿಲು ಬರದೇ ಇದ್ದರೆ ಸರ್ಕಾರ ಏನೇ ಮಾಡ್ತದೆ? ಅದು ಗೊತ್ತಿದ್ದು ಸಂಕ್ರಾಂತಿಗೆ ಒಂದು ವಾರ ಇರ್ತಾನೆ ಜೈಲು ಸೇರ್ಕೊಂಡ ನಿಮ್ಮಪ್ಪ ಮಹಾನುಭಾವ. ಅನ್ರಿ ನಮ್ಮ ಅಪ್ಪನ ಯಾವಾಗಾದರೂ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ನೀವು? ಅದು ಬಿಟ್ಟಕ್ಕೆ ಸರ್ಸು, ಮೂರನೇ ಸಂಕ್ರಾಂತಿ ಏನಾಯ್ತು ಅಂತ ನೆನ್ಪು ಮಾಡ್ಕೊ. ಬೇಡ ಬಿಡ್ರಿ, ಹೇಳೋದೇನು ಬೇಕಾಗಿಲ್ಲ. ನೀ ಬೇಡ ಅಂದರೂ ನಾ ಹೇಳ್ತೇನೆ, ಕೇಳಲೇಬೇಕು ನೀನು. ಇವಾಗ ನಿಮ್ಮ ಅಪ್ಪನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಆರೋಪ ಮಾಡಿದೆಯಲ್ಲ. ಮೂರನೇ ಸಂಕ್ರಾಂತಿ ಏನಾಯ್ತು ಅಂತ ಒಂದ್ಸಲ ನೆನ್ಪು ಮಾಡ್ಕೊ. ಅಯ್ಯಯ್ಯೋ, ಇದೇನ್ರಿ ಮತ್ತೆ ಬೀಗ ಹಾಕಿದ್ದಾರೆ? ಸರ್ಸು, 3 ವರ್ಷದಿಂದ ಬರೀ ಬೀಗ ನೋಡ್ಕೊಂಡು ವಾಪಸ್ ಹೋಗೋದೇ ಆಗದೆ. ನಿನ್ನ ನೋಡಕ್ಕೆ ಬಂದಾಗ ಒಳಗೆ ಹೋಗಿದ್ದು ಬಿಟ್ಟರೆ ಅದಾದಮೇಲೆ ಬರೀ ಬೀಗ ನೋಡ್ಕೊಂಡು ವಾಪಸ್ ಹೋಗೋದೇ ಆಗದೆ ನೋಡು. ಸುಮ್ಮನಿರಿ, ಬರ್ತಾ ಬರ್ತಾ ನಿಮ್ಮ ನಾಲಿಗೆ ಯಾಕೋ ಉದ್ದ ಆಗ್ತಾ ಇದೆ. ನಾವು ಬರ್ತೀವಿ ಅಂತ ಕಾಲ್ ಮಾಡಿ ಹೇಳಿದ್ವಲ್ಲ, ಅದಕ್ಕೆ ನಿಮ್ಮಪ್ಪ ನಿಮ್ಮ ಅಮ್ಮನ ಕರ್ಕೊಂಡು ಮಾವನ ಮನೆಗೆ ಹೋಗಿರಬೇಕು. ಸರಿ ಬಿಡು, ನಿಮ್ಮ ಪಕ್ಕದ ಮನೆ ಅತ್ತೇನಾರು ಕರಿ, ಎಲ್ಲೋಗಾರೆ ಕೇಳುವ. ಅತ್ತೆ ಅತ್ತೆ. ಯಾರು? ಸರ್ಸುನಾ? ಹೌದು ಅತ್ತೆ, ನಾನು ನನ್ನ ಗಂಡ ಬಂದಿದ್ದೀವಿ. ನಾ ಇನ್ನೂ ರಂಗೇಗೌಡನೇ ರೀ, ಬದಲಾಗಿಲ್ಲ. ಸುಮ್ಮನೆ ಇರ್ರಿ. ನಮ್ಮ ಮಾವನವ್ರು ಊರಲ್ಲಿ ಇಲ್ವಾ ಅತ್ತೆ ಅವರೇ? ಏನಂತ ಹೇಳಲಿ ಸರ್ಸು? ಇರೋದೇ ಹೇಳಿ, ಕತೆ ಏನು ಬೇಡ. ಏನಂತ ಹೇಳಮ್ಮ ಸರ್ಸು? ಏನಾಯ್ತು ಅತ್ತೆ, ಬೇಗ ಹೇಳಿ. ಸರ್ಸು, ನಿಮ್ಮಪ್ಪ ಹೋಗ್ಬಿಟ್ರ ನನ್ನ ಸ್ಕೂಟರ್ ಗೋವಿಂದನ? ರೀ, ಸ್ವಲ್ಪ ಸುಮ್ಮನೆ ಇರ್ರಿ. ಅತ್ತೆ, ಏನಾಯ್ತು ನಮ್ಮಪ್ಪಂಗೆ? ಮೈ ಹುಷಾರಿಲ್ಲಮ್ಮ, ಸರ್ಕಾರಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ರೀ, ನಡೀರಿ, ಬೇಗ ಆಸ್ಪತ್ರೆಗೆ ಹೋಗೋಣ. ಅಪ್ಪ ಅಪ್ಪ. ಮಾವ್ರವ್ರೆ, ನಾನು ನಿಮ್ಮ ಮಳೆಯ ರಂಗೇಗೌಡ. ಸರ್ಸು, ಇವ್ರನ್ನ ನೋಡ್ತಾ ಇದ್ರೆ ನಿದ್ರೆ ಬಂದಿರೋ ಥರ ಕಾಣಿಸ್ತಿಲ್ವಲ್ಲೇ? ನಿದ್ರೆ ಬಂದಿರೋ ಥರ ನಟಿಸ್ತಾ ಇರುವಂಗದೆ. ಸುಮ್ಮನೆ ಇರ್ರಿ, ಎಲ್ಲ ಅನುಮಾನನೇ ನಿಮಗೆ. ಅಪ್ಪ, ನಾನಪ್ಪ, ನಿಮ್ಮ ಮಗಳು. ಯಾರು ನೀವು? ನಾನು ಇವ್ರ ಅಳಿಯ, ಇವಳು ನನ್ನ ಹೆಂಡ್ತಿ, ಅಂದರೆ ಪೇಷಂಟ್ ಮಗಳು. ಇಲ್ಲೆಲ್ಲ ನೋಡ್ತಾ ಇದ್ದಾರೆ, ಸ್ವಲ್ಪ ಪಕ್ಕಕ್ಕೆ ಬನ್ನಿ. ಏನು ಸರ್, ಪಕ್ಕಕ್ಕೆ ಕರ್ಕೊಬಂದ್ರಿ? ಸೀರಿಯಸ್ ವಿಷಯನಾ? ಗೌಡ್ರೆ, ನಮ್ಮನ್ನು ನೀವೇ ಕಾಪಾಡಬೇಕು. ಅಯ್ಯಯ್ಯೋ, ಇದೇನು ಹೇಳ್ತಾ ಇದ್ದೀರಾ ಡಾಕ್ಟ್ರೇ? ನಾನು ನಿಮ್ಮನ್ನು ಕಾಪಾಡೋದಂದರೆ ಏನರ್ಥ? ಗೌಡ್ರೆ, ನಿಮ್ಮ ಮಾವನವರು 3 ದಿನದ ಹಿಂದೆ ಬಂದು ಅವ್ರಿಗೆ ಉಬ್ಬಸ ಇದೆ ಅಂತ ಹೇಳಿ ಅಡ್ಮಿಟ್ ಆದರು. ಆಮೇಲೆ BP ಅದೇ ಅಂದರು, ಆಮೇಲೆ ಶುಗರು ಅಂದರು. ನಾವೆಲ್ಲ ಟೆಸ್ಟ್ ಮಾಡಿ ನಿಮ್ಗೆ ಯಾವ ಕಾಯಿಲೆನೂ ಇಲ್ಲ ಅಂತ ಹೇಳಿದ್ರು ಕೇಳ್ತಾ ಇಲ್ಲ ಗೌಡ್ರೆ. ಕೊನೆಗೂ ಬುದ್ಧಿ ಹೇಳಿ ಹೇಗೂ ಆಸ್ಪತ್ರೆ ಹೊರಗೆ ಹಾಕಿದರೆ ರಾತ್ರಿ ಮತ್ತೆ ಎದೆ ನೋವು ಹೇಳಿ ಅದೇ ಬೆಡ್ ಮೇಲೆ ಅದೇ ಪೇಷಂಟ್ ಪಕ್ಕ ಮುದ್ರಕೊಂಡು ಮಲಗಿದ್ದಾರೆ ಗೌಡ್ರೆ. ಇವ್ರು ಕೊಡೋ ಹಿಂಸೆ ತಡ್ಕೊಳಕ್ಕಾಗದೆ ಡಾಕ್ಟರ್ ವಿಠ್ಠಲರಾವ್ ಅವರು ಕೆಲಸ ಬಿಟ್ಟು ಅವ್ರ ಹೆಂಡತಿ ಲಲಿತಾಮ್ಮನ ಜೊತೆ ಸೇರಿ ಬತ್ಲು ಮೋರಿ ಕ್ಲೀನ್ ಮಾಡ್ಕೊತಿದ್ದಾರೆ ಗೌಡ್ರೆ. ನನ್ನ ಮೇಲೆ ಸ್ವಲ್ಪ ಕರುಣೆ ತೋರಿಸಿ ನಿಮ್ಮ ಮಾವನವ್ರು ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ರಿ ಗೌಡ್ರೆ, ನಮ್ಮನ್ನು ಕಾಪಾಡಿ ಗೌಡ್ರೆ. ಸರ್, ನಿಮ್ಮನ್ನ ಹನುಮಂತರಾವ್ ಅವ್ರು ಕರಿತಾ ಇದ್ದಾರೆ. ನೋಡಿದ್ರ ಗೌಡ್ರೆ, ಕರೀತಾ ಇದ್ದಾರಂತೆ. ಇವಾಗ ಯಾವುದೋ ಹೊಸ ಕಾಯಿಲೆ ಹೆಸರು ಹೇಳಿ ಅವ್ರು ಆರಾಮಾಗಿರ್ತಾರೆ, ನಮ್ಮ ನಿದ್ರೆ ಎಲ್ಲ ಹಾಳು ಮಾಡ್ತಾರೆ. ಮಾವ. ಯಾರು ಸರ್ ನೀವು? ಸಾಧು ಕೋಕಿಲನ? ಇದೇನಪ್ಪ, ಅವ್ರು ನಿಮ್ಮ ಅಳಿಯ? ನೀನು ಯಾರು ತಾಯಿ? ಕಿತ್ತೂರಾಣಿ ಚೆನ್ನಮ್ಮನ? ಅಯ್ಯೋ ಅಪ್ಪ, ನಾನು ನಿಮ್ಮ ಮಗಳು ಸರ್ಸು. ನೀನು ನನ್ನ ಮಗಳ? ಡಾಕ್ಟರ್, ಇಲ್ಲೇ ಸತ್ತೇನೆ, ಏನಂತ ಹೇಳಿ. ನನ್ನ ಮಗಳನ್ನೇ ನಾವು ಗುರ್ತಿಸ್ತಿಲ್ಲ ಅಂದರೆ ನಂಗೆ ಗ್ಯಾರಂಟಿ ಮರುವಿನ ಕಾಯಿಲೆನೇ ಬಂದಿದೆ ಡಾಕ್ಟರ್. ಆದಷ್ಟು ಬೇಗ ಟ್ರೀಟ್ಮೆಂಟ್ ಶುರು ಮಾಡಿ ಡಾಕ್ಟ್ರೇ. ಹೀಗೆ 3ನೇ ವರ್ಷದ ಸಂಕ್ರಾಂತಿ ಹಬ್ಬ ಹಳ್ಳ ಹಿಡ್ದೋಯ್ತು. ಸಡನ್ನಾಗಿ ಕಾಯಿಲೆ ಬಂದರೆ ಅಳಿಯ ಬರ್ತಾ ಇದ್ದಾನೆ ಅಂತ ಮನೆಯಲ್ಲೇ ಇದ್ದು ಏನಾದರೂ ಆಗಲಿ ಅಂತನಾ? ನಿಮ್ಮಪ್ಪ ಆಸ್ಪತ್ರೆ ಸೇರಿದ್ದು ಆರಾಮಿಲ್ಲ, ಯಾವುದೋ ಕಾಯಿಲೆ ಅಂತ ಅಲ್ವೇ? ಹಳೆಯನಿಗೆ ಸಂಕ್ರಾಂತಿಗೆ ಸ್ಕೂಟರ್ ಕೊಡಿಸ್ಬೇಕಲ್ಲ, ಅದರಿಂದ ತಪ್ಪಿಸ್ಕೋಬೇಕಲ್ಲ ಹೆಂಗಾರು ಮಾಡಿ. ಅದಕ್ಕೆ ಪ್ರತಿ ವರ್ಷ ಸಂಕ್ರಾಂತಿ ಬಂತು ಅಂದರೆ ಏನೋ ಪ್ಲ್ಯಾನ್ ಮಾಡಿ ಕೈಗೆ ಸಿಗದೆ ಇರೋಂಗೆ ತಪ್ಪಿಸ್ಕೊಬಿಡ್ತಾನೆ ಕಣೆ ನಿಮ್ಮಪ್ಪ. ಮಾಮೂಲಿ ದಿನ ಕೇಳಿದ್ರೆ ಏನಂತಾನೆ ಹೇಳಿ ನಿಮ್ಮಪ್ಪ? ಹನುಮಂತರಾವ್ ಮಾತಂದರೆ ಮಾತು,
ಸಂಕ್ರಾಂತಿ ಕೊಡಿಸ್ತೆ ಅಂದರೆ ಸಂಕ್ರಾಂತಿಗೆ ಕೊಡಿಸ್ತೆ ಅಂತ ದೊಡ್ಡದಾಗಿ ಭಾಷಣ ಬಿಗಿತಾನೆ ನಿಮ್ಮಪ್ಪ. ಹೇ ರಾಮ್ ಸೀತಾರಾಮ್. ಅದೇ ಬಂದ ನೋಡಿ ನಿಮ್ಮಪ್ಪ.